ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯ ಅವಧಿ ಮುಕ್ತಾಯ. ಸ್ಮಾರ್ಟ್ ಸಿಟಿ ಯೋಜನೆಗೆ ಶೀಘ್ರದಲ್ಲೇ ಅಂತಿಮ ಮೊಳೆ ಹೊಡೆಯಲಾಗಿದೆ. 2018ರಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಯೋಜನೆ ಪ್ರಾರಂಭ ಆಗಿದೆ. ಕಳೆದ ಮಾರ್ಚ್ 31ಕ್ಕೆ ಯೋಜನೆಯ ಅವಧಿ ಮುಕ್ತಾಯ ಆಗಿದೆ. ಮೂಲ ಸೌಲಭ್ಯ ನಗರದ ಸೌಂದರ್ಯೀಕರಣಕ್ಕೆ ಒತ್ತು ನೀಡುವಂತ ಯೋಜನೆ. ಅವಳಿ ನಗರದ 63 ಕಾಮಗಾರಿಗಳಿಗೆ 930 ಕೋಟಿಗೂ ಅಧಿಕ ಖರ್ಚಾಗಿದೆ. 63 ಕಾಮಗಾರಿಗಳಲ್ಲಿ 61 ಪೂರ್ಣ, ಇನ್ನು 2 ಕಾಮಗಾರಿ ಬಾಕಿ ಉಳ್ಕೊಂಡಿದೆ. 930 ಕೋಟಿ ಖರ್ಚು ಮಾಡಿದ್ರು ಜನರಿಗೆ ಇದರಿಂದ ಉಪಯೋಗ ಮಾತ್ರ ಸಿಗ್ತಾ ಇಲ್ಲ. ಧೂಳು ಮತ್ತು ತಗ್ಗು ಗುಂಡಿಗಳಿಂದ ಅವಳಿ ನಗರಕ್ಕೆ ಮುಕ್ತಿ ಅನ್ನೋದು ಸಿಗ್ತಾ ಇಲ್ಲ. ನಾವು ಇಷ್ಟೊತ್ತು ಹೇಳ್ತಾ ಇದ್ವಿ ನೋಡಿ, ಇದು 63 ಕಾಮಗಾರಿಗಳಿಗೆ 930 ಕೋಟಿಗೂ ಅಧಿಕ ಖರ್ಚಾಗಿರೋದು. 63 ಕಾಮಗಾರಿಗಳಲ್ಲಿ 61 ಪೂರ್ಣ ಆಗಿದೆಯಂತೆ, ಇನ್ನು 2 ಕಾಮಗಾರಿ ಬಾಕಿ ಇದೆಯಂತೆ. ಒಟ್ಟು 930 ಕೋಟಿ ಖರ್ಚು ಮಾಡಿರೋದು. ಎಲ್ಲಿ ಅಂತ ಕೇಳಿದ್ರೆ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಊರಲ್ಲಿ. ಇದು 930 ಕೋಟಿ ಖರ್ಚಾದ್ರೂ ಈ ಗುಂಡಿ, ಈ ಧೂಳು, ಈ ತಗ್ಗು ಎಲ್ಲ ಹಾಗೇ ಇದೆಯಾ ಅಂತ ಪ್ರಶ್ನಿಸಿದ್ರೆ ಹೌದು, ಅದೇ ಥರ ಇದೆ. ಈ ಎಲ್ಲ ಕಾರ್ಯರೂಪ, ಎಲ್ಲ ಯೋಜನೆಗಳು, ಎಲ್ಲ ಕಾಮಗಾರಿಗಳು ಬರೋದು ಹಿಂಗೆ ಅಲ್ಲ. ಜನರಿಗೆ ಯಾಮಾರಿಸ್ತವ್ರು ಅಥವಾ ದುಡ್ಡುಗಳನ್ನು ಮಾತ್ರ ಇಲ್ಲಿ ಯಾರ್ಯಾರು ತಿನ್ನೋದಕ್ಕೆ ಸಾಧ್ಯ ಅವರೆಲ್ಲ ತಿನ್ಕೊಂಡು ಕೂರ್ತಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ಯೋಜನೆ ಶೀಘ್ರದಲ್ಲೇ ಅಂತಿಮ ಮೊಳೆ ಬೀಳ್ತಾ ಇದೆ. ಹಾಗಿದ್ರೆ ಏನು ಬದಲಾಗಿದೆ? ಸೂಪರ್ ಆಗಿ ಏನಾದರೂ ಅಭಿವೃದ್ಧಿ ಆಗಿದೆಯಾ? ನೋಡಿದ್ರೆ ಏನೂ ಇಲ್ಲ. ಅಲ್ಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಯಾವ ಥರದೊಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ. ಕಳೆದ ಮಾರ್ಚ್ 31ಕ್ಕೆ ಯೋಜನೆಯ ಅವಧಿ ಮುಕ್ತಾಯ ಆಗೋಗಿದೆಯಂತೆ. ಆದರೆ ರೋಡಿನ ಪರಿಸ್ಥಿತಿ ನೋಡಿದ್ರೆ, ಧೂಳೆಲ್ಲ ಹರಡ್ತಾ ಇರೋದು ನೋಡಿದ್ರೆ ಹಾಗೇ ಉಳ್ಕೊಂಡಿದೆ. ಈ ಖುಷಿಗೆ 930 ಕೋಟಿ ಖರ್ಚು ಮಾಡಿರೋದಂತೆ. ಇದರಿಂದ ಜನರಿಗೆ ಅನುಕೂಲ ಆಗ್ತಾ ಇದೆಯಾ? ಏನೂ ಅನುಕೂಲ ಆಗ್ತಾಯಿಲ್ಲ. ಹಿಡಿ ಶಾಪ ಹಾಕ್ಕೊಂಡು ಬೈಕೊಂಡು ಮುಖ ಮುಚ್ಚಿಕೊಂಡು ಅದೇ ರೋಡಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಹಾಕಿದರೆ ಈ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಅನೌನ್ಸ್ ಮಾಡಿದ್ದು ಯಾಕೆ? ಯಾರ ಅಭಿವೃದ್ಧಿಗೆ? ಯಾರಿಗೆ ಅನುಕೂಲ ಆಗಲಿ ಅಂತ ಗೊತ್ತಿಲ್ಲ. ಬಂದಿದ್ದ ದುಡ್ಡೆಲ್ಲ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಯಾವ್ದ್ಯಾವ್ದು ಪ್ಲೇಸ್ ಅಭಿವೃದ್ಧಿ ಆಗಿದೆ, ಏನೇನು ಅಭಿವೃದ್ಧಿ ಮಾಡಿದ್ದಾರೆ? 63 ಕಾಮಗಾರಿಯಲ್ಲಿ 61 ಪೂರ್ಣ ಅಂತೆ. 2 ಕಾಮಗಾರಿ ಬಾಕಿ ಉಳ್ಕೊಂಡಿದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾಸ್ತವ ಚಿತ್ರಣ ಯಾವ ರೀತಿ ಆಗಿದೆ, ಜನ ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಚ್ಚಾಟನ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ. ಎಲ್ಲಪ್ಪ ನೋಡೋಣ ಬನ್ನಿ. ಸ್ಮಾರ್ಟ್ ಸಿಟಿ ಯೋಜನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ 60ಕ್ಕೂ ಹೆಚ್ಚು ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ. ಇದೇ ಒಂದೇ ಒಂದು ಕಾಮಗಾರಿ ಇವತ್ತು ಜನರಿಗೆ ನಯಾ ಪೈಸಾ ಲಾಭ ಆಗಿಲ್ಲ. ಆದರೆ ಸ್ಮಾರ್ಟ್ ಸಿಟಿ ಅವಧಿ ಈಗಾಗಲೇ ಮುಕ್ತಾಯ ಆಗಿದೆ. ಈ ಸಂದರ್ಭಕ್ಕೆ ಹುಬ್ಬಳ್ಳಿ ಧಾರವಾಡ ನಿವಾಸಿಗಳನ್ನು ನಾನು ಮಾತಾಡ್ತೀನಿ. ಸರ್, ಸುಮಾರು ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ರೂಪಾಯಿ ಹಣ, 60ಕ್ಕೂ ಹೆಚ್ಚು ಕಾಮಗಾರಿಗಳು, ಜನರಿಗೆ ಸಿಕ್ಕಿದ್ದೆಷ್ಟು ಲಾಭ? ಜನರಿಗೆ ಶೂನ್ಯ ಅನ್ನೋದನ್ನು ದೊಡ್ಡದಿದ್ದಿ, ಮೈನಸ್ ಅನ್ಬೇಕಾಗ್ತೈತಿ. ಮೈನಸ್ ಈಗ ಒಂದು ಸಾವಿರಾರು ಕೋಟಿ ರೂಪಾಯಿ ಉದಾಹರಣೆ ತೊಗೋಬೇಕಂದ್ರೆ ನೆಹರು ಮೈದಾನ ಮೊದಲು ಯಾವ ರೀತಿ ಐತಿ, ಈಗ ಯಾವ ರೀತಿಯಾಗಿದೆ. ಸ್ಮಾರ್ಟ್ ಸಿಟಿ ಕಾಮಗಾರಿ ಆದ ನಂತರ ಗ್ಲಾಸ್ ಹೌಸ್ 26 ಕೋಟಿ 11 ಲಕ್ಷ ರೂಪಾಯಿ ಏನೈತಲ್ಲ ಕಾಮಗಾರಿ ಮಾಡಿದ್ರೆ, ಅದಕ್ಕೆ ಹಳೆ ಗೋಡೆಗೆ ಬಣ್ಣ ಸುಣ್ಣ ಲೇಪನ 10 kg, ಹಳೆ ಟ್ರ್ಯಾಕಿಗೆ ಏನಿದ್ರೆ ಹೊಸದ ರೈಲ್ವೆ ಹಾಕಿ ಕಾಮಗಾರಿ ಮಾಡ್ಯಾರ. ಪಜಲ್ ಪಾರ್ಕಿಂಗ್ ಅಂತಂದು ಮಾಡ್ಯಾರ. ಒಂದು ಪಜಲ್ ಪಾರ್ಕಿಂಗ್ನು ಅಲ್ಲಿ ಯಾವ ಪಾರ್ಕಿಂಗ್ ಇಲ್ಲ, ಏನಿಲ್ಲ. ಒಂದು ಕಾರ್ ನಿಲ್ಲೋದಿಲ್ಲ, ಒಂದು ಏನು ನಿಲ್ಲೋದಿಲ್ಲ. ಹಾಗಾದ್ರೆ ಇವರು ಸಾವಿರಾರು ಕೋಟಿ ರೂಪಾಯಿ ಎಲ್ಲಿ ಹೋತ, ಯಾರಿಗೆ ಹೋತ, ಯಾರ ಜೇಬಿಗೆ ಹೋತ? ನಾವು ಏನೋ ಆಶಾವಾದವಾಗಿ ಇಟ್ಕೊಂಡಿದ್ದೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದ್ರ ಬಗ್ಗೆ ತನಿಖೆ ಮಾಡಿಸ್ತಾರೆ, ಏನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ದೆ. ಒಂದು ನಿವೃತ್ತಿ ನ್ಯಾಯಾಧೀಶರಿಂದ ತನಿಖೆ ಮಾಡೋಕ್ಕಿಸ್ತಾರ, ಅಥವಾ ಒಂದು ಸಮಿತಿ ರಚನೆ ಮಾಡ್ತಾರೆ, ಒಂದು ಆಯೋಗ ರಚನೆ ಮಾಡ್ತಾರೆ ಅಂತೇಳಿ ಅವರು ಸಹ ಎಲ್ಲೇ ವಿಫಲರಾಗ್ತಾ ಇದ್ದಾರೆ ಅಂತೇಳಿ ನನಗೊಂದು ಅನಿಸಿಕೆ ಅನ್ನಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅನುದಾನ, 60ಕ್ಕೂ ಹೆಚ್ಚು ಕಾಮಗಾರಿಗಳು, ಇದರ ಜನರಿಗೆ ನಯಾ ಪೈಸಾ ಲಾಭ ಆಗಿಲ್ಲ. ಇದು ಅವಧಿ ಮುಗಿದು ಹೋಯ್ತು ಮೇಡಮ್. ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀರಲ್ಲ, ಇವತ್ತೇನು ಆಫೀಸ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈಗ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ, ಬಿಸ್ನೆಸ್ ಮುಗಿದ ಮೇಲೆ ಆಫೀಸ್ನ ಬಂದ್ ಮಾಡಿಬಿಡ್ತೀವಿ, ಮುಂದೆ ಬಿಸ್ನೆಸ್ ಬೇಡ ಅಂತ. ಸೊ ಈ ಥರ ಇವರು ಸ್ಮಾರ್ಟ್ ಸಿಟಿಯವರು ಇವತ್ತು ಆಫೀಸ್ ಕ್ಲೋಸ್ಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಾವು ಇಲ್ಲಿ 50 ವರ್ಷದಿಂದ ಇಲ್ಲಿದ್ದೀವಿ. ಒಂದಿನೂ ಒಂದು ರಸ್ತೆನೂ ನಾವು ಚೆನ್ನಾಗಿ ನೋಡೇ ಇಲ್ಲ. ಸರಿ, ಸ್ಮಾರ್ಟ್ ಸಿಟಿ ಬಂದಮೇಲೆ ನಮ್ಮ ಸಿಟಿ ಬಂದು ಸಿಂಗಪೂರ್ ಥರ ಆಗಿಬಿಡತ್ತೆ, ಮಲೇಷ್ಯಾ ಥರ ಆಗಿಬಿಡತ್ತೆ, ಬೇರೆ ದೇಶ ಥರ ನಮ್ಮ ಸಿಟಿ ಭಾರಿ ಚೆನ್ನಾಗಿರುತ್ತೆ, ಹೋಗಲಿ ನಮ್ಮ ಸಿಟಿ ಅಟ್ಲೀಸ್ಟ್ ಬೆಂಗಳೂರು ಥರ ಆಗಲಿ ಅಂತಲೂ ವಿಚಾರ ಮಾಡ್ತೀವಿ. ಈಗ ಸ್ಮಾರ್ಟ್ ಸಿಟಿನಲ್ಲಿ 1000 ಕೋಟಿ ಬಂದಿದೆ, ಹುಬ್ಳಿ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಬಟ್ 1000 ಕೋಟಿ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಆ BRTS ಅಂತ ಹೇಳ್ಬಿಟ್ಟು ಅದನ್ನು ರೋಡಲ್ಲಿಟ್ಟು ಅದನ್ನು ನಮಗೆ ಫುಲ್ಲು ಇದು ಮಾಡಿಬಿಟ್ಟಿದ್ದಾರೆ, ಏನೋ ಆಕ್ಸಿಡೆಂಟ್ಸ್ ಮಾಡಿಟ್ಟಿದ್ದಾರೆ. ನಿಮಗೆ ಎಲ್ಲಿ ನೋಡಿದರೂ ಯಾವುದು ರೋಡೇ ಇಲ್ಲ, ಎಲ್ಲಿ ನೋಡಿದರೂ ಬ್ರಿಡ್ಜಸ್ ಅರ್ಧ ಮಾಡಿದ್ದಾರೆ, ಎಲ್ಲಿ ನೋಡಿದರೂ ಗುಂಡಿಗಳು. ಕನಿಷ್ಠ ಈಗ 4-5 ವರ್ಷ ಆಯಿತು, ಒಂದು ಕೆಲಸ ಆಗಿಲ್ಲ ಇಲ್ಲಿ. ಎಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕನಿಷ್ಠ 30 ವರ್ಷದಿಂದ ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದರು,
CM ಆಗಿದ್ರು, ಎಲ್ಲರೂ ಇದ್ರು, ಸಾಕಷ್ಟು ಲೀಡರ್ಸ್ ಇದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅನುಷ್ಠಾನಗೊಂಡಾಗ ಹುಬ್ಬಳ್ಳಿ ಧಾರವಾಡ ಜನರು ಬೆಟ್ಟದಷ್ಟು ಕನಸನ್ನು ಹೊತ್ತಿದ್ವಿ. ಹುಬ್ಬಳ್ಳಿ ಧಾರವಾಡ ಸಿಂಗಾಪುರ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ಸಿಂಗಾಪುರ ಹೋಗಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ತಗ್ಗು ಗುಂಡಿಗಳನ್ನು ಮುಚ್ಚೋದಾಗಿಲ್ಲ, ಧೂಳ ಮುಕ್ತವನ್ನಾಗಿ ಮಾಡಿಲ್ಲ. ಹೀಗಾಗಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಎಲ್ಲಿ ಹೋಯಿತು, ಯಾರ ಜೇಬಿಗೆ ಹೋಯಿತು, ಈ ಬಗ್ಗೆ ಸರಿಯಾದ ರೀತಿಯಿಂದ ತನಿಖೆ ಆಗಬೇಕು. ಈ ಸಂದರ್ಭಕ್ಕೆ ಹುಬ್ಬಳ್ಳಿ ಧಾರವಾಡ ಜನರಿಗೆ ಇಲ್ಲಿ ಅಂದರೆ ನ್ಯಾಯ ಸಿಗಬೇಕು ಅನ್ನೋದು ಹುಬ್ಬಳ್ಳಿ ಧಾರವಾಡ ನಾಗರಿಕರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಕೊಪ್ಪ, TV5 ಹುಬ್ಬಳ್ಳಿ.